ದೇವ್ರು ಕೊಟ್ಟ ತಂಗಿ. ಇನ್ ಮುಂದೆ ನಮ್ ಗತಿ ಏನಮ್ಮ? ಏನಾದ್ರೂ ಒಂದ್ ಸಣ್ಣ ಪ್ರಾಬ್ಲಮ್ ಆದ್ರೆ ಸಾಕು, ದೊಡ್ಡ ಬೆಟ್ಟನೆ ತಲೆ ಮೇಲೆ ಬಿದ್ದೋ ತರ ಆಡ್ತೀಯ ಅಲ್ವಾ? ಸಂಸಾರಸ್ತ್ರ ಕಷ್ಟ ನಿನ್ಗೆಲ್ಲಮ್ಮ ಅರ್ಥ ಆಗ್ಬೇಕು. ಎಷ್ಟು ಖರ್ಚಿರುತ್ತೆ, ಏನ್ ಕತೆ ಬೇಡವಾ ಇದು? ನೀನೇನೋ ಭಾರಿ ಗಂಟ್ ತರ್ತೀಯ ಅನ್ಕೊಂಡಿದ್ರೆ ಬರೀ ಗಂಡಾಂತರನೇ ತರ್ತೀಯಲ್ಲ. ನನ್ ಹೀಗೆ ತಲೆ ಕೆಟ್ಟಿದೆ, ನೀನು ತಲೆ ಕೆಡಿಸ್ಬೇಡ, ಸ್ವಲ್ಪ ಸುಮ್ನೆ ಇರ್ತೀಯಾ? ಹೇಳು ಅದಿತಿ. ಪ್ರಿಯಾ ಆಂಟಿ, ಲಕ್ಷ್ಮಿ ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಅದಿತಿ ಏನ್ ಹೇಳ್ತಿದ್ಯಾ? ಬೆಳಿಗ್ಗೆ 7 ಅಷ್ಟರಲ್ಲಿ ಲಕ್ಷ್ಮಿ ಮನೇಲಿ ಇರ್ಲಿಲ್ಲ. ನಾವು ಪಪ್ಪ ಎಲ್ಲ ಸೇರಿ ಹುಡುಕಿದ್ವಿ, ಪರಿಚಯ ಇರೋರ್ಗೆಲ್ಲ ಫೋನ್ ಮಾಡಿದ್ವಿ, ಆದ್ರೆ ಲಕ್ಷ್ಮಿ ಸಿಕ್ಕಿಲ್ಲ. ಅಳ್ಬೇಡ ಅದಿತಿ, ಅಕ್ಕ ಅಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರ ಬಿಡು. ಲಕ್ಷ್ಮಿ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಲಕ್ಷ್ಮಿ ನಿಮ್ಗೇನಾದ್ರೂ ಫೋನ್ ಮಾಡಿದ್ಲಾ? ಇಲ್ಲ ಅದಿತಿ, ನನ್ಗೂ ಫೋನ್ ಮಾಡಿಲ್ಲ. ಪಪ್ಪ ಮದ್ವೆಗೆ ಒಪ್ಕೊಂಡಿಲ್ಲ ಅಂತ ಲಕ್ಷ್ಮಿ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಅಂದ್ರೆ ನನ್ನ ಬಗ್ಗೆ ಲಕ್ಷ್ಮಿಗೆ ಡೌಟ್ ಬಂದಿಲ್ಲ ಅಂತಾಯ್ತು. ಲಕ್ಷ್ಮಿ ಏನಾದ್ರೂ ನಿಮಗ್ ಫೋನ್ ಮಾಡಿದ್ರೆ ಆದಷ್ಟು ಬೇಗ ಮನೆಗೆ ಬರಕ್ ಹೇಳಿ. ಆಯ್ತು ಅದಿತಿ, ಹೇಳ್ತೀನಿ, ನೀನ್ ಅಳ್ಬೇಡ. ನಾನು ಸಹ ಅಲ್ಲಿಲ್ಲ, ನೀನೇ ಎಲ್ಲ ಮ್ಯಾನೇಜ್ ಮಾಡ್ಬೇಕು. ಪ್ರಿಯಾ ಆಂಟಿ, ನೀವ್ ಮನೆಗ್ ಬಂದ್ಬಿಡಿ, ಅನ್ಯಾಯಕ್ಕೆ ತುಂಬಾ ಅಳ್ತಿದ್ದಾರೆ. ನಿಮ್ ತಾಯಿಯಾಗಿ ಈ ಸಮಯದಲ್ಲಿ ನಾನು ನಿಮ್ ಜೊತೆನೇ ಇರ್ಬೇಕಿತ್ತು, ಆದ್ರೆ ಏನ್ ಮಾಡ್ಲಿ, ಈಗ ನಾನು ಅಲ್ಲಿಗೆ ಬರೋಕ್ ಆಗದೆ ಇರೋಂಥ ಪರಿಸ್ಥಿತಿ. ಸರಿ ಆಂಟಿ, ಲಕ್ಷ್ಮಿ ಏನಾದ್ರೂ ಫೋನ್ ಮಾಡಿದ್ರೆ ನನಗ್ ಮರೀದೆ ಹೇಳಿ. ಖಂಡಿತ ಹೇಳ್ತೀನಿ ಪುಟ್ಟ. ಹೇಗಿದ್ರು ಸಾಯ್ತೀನಿ ಅಂತ ಹೋಗಿ ಸೂಸೈಡ್ ಗೀಸೈಡ್ ಏನಾದ್ರೂ ಮಾಡ್ಕೊಂಡ್ಬಿಟ್ಲಾ? ಆಂಟಿ, ಇನ್ನೊಂದು ವಿಷಯ. ಏನದಿತಿ? ನನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅದ್ರಲ್ಲಿ ಒಬ್ಬ ರೌಡಿನ ನಿನ್ನೆ ನಾನು ಕಾಲೇಜ್ ಹತ್ರ ನೋಡ್ದೆ. ಜಗನ್ ಅವನ್ನ ಹಿಡಿದು ಯಾಕೆ ಕಿಡ್ನಾಪ್ ಮಾಡ್ಸಿರೋದು ಅಂತ ಬಾಯಿ ಬಿಡ್ಸಕ್ ನೋಡ್ದ, ಆದ್ರೆ ಅಷ್ಟ್ರಲ್ಲಿ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಹೇಗಾದ್ರೂ ಸರಿ ಅವನ್ನ ಹಿಡಿಬೇಕು ಅಂತ ಜಗನ್ ಡಿಸೈಡ್ ಮಾಡಿದ್ದಾನೆ.